ನಮಸ್ಕಾರ. ಕೃಷ್ಣ ತುಳಸಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಅರಿಶಿಣವನ್ನು ಬಳಸಿ ನಮಗೆ ಆಗಿರುವಂಥ ಗಾಯವನ್ನು ಹೇಗೆ ಬೇಗವಾಗಿ ಗುಣಪಡಿಸ್ಕೋಬೋದು ಅನ್ನೋದನ್ನು ನೋಡೋಣ. ನಮ್ಮ ಮನೆಯಲ್ಲಿ ಹಿರಿಯರು ಯಾರೇ ಇದ್ರೂ ಏನೇ ಒಂದು ಚಿಕ್ಕ ಗಾಯ ಆದ್ರೂ ಅದಕ್ಕೆ ಇಮ್ಮಿಡಿಯೇಟಾಗಿ ನಾವು ಅರಿಶಿಣ ಹಾಕೋದನ್ನು ನೋಡಿರ್ತೇವೆ. ಅರಿಶಿಣ ಉರಿಯೂತ ಲಕ್ಷಣಗಳಿಂದ ಸಮೃದ್ಧವಾಗಿರುತ್ತೆ. ಇದು ನಮ್ಮ ಗಾಯವನ್ನು ಗುಣಪಡಿಸೋದಕ್ಕೆ ಅಂದರೆ ಬೇಗ ಗುಣಪಡಿಸೋದಕ್ಕೆ ತುಂಬಾ ಸಹಾಯ ಆಗುತ್ತೆ. ಹಾಗೆಯೇ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರೋದರಿಂದ ಚರ್ಮದ ಸೋಂಕುಗಳನ್ನು ಕಡಿಮೆ ಮಾಡೋದಕ್ಕೆ ಕೂಡ ಅರಿಶಿಣ ತುಂಬಾ ಸಹಾಯ ಮಾಡುತ್ತೆ. ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಮುಂದುವರಿಸೋಣ. ಅರಿಶಿಣವನ್ನು ಹಾಗಾದರೆ ನಾವು ಯಾವ್ಯಾವ ರೀತಿಯಲ್ಲಿ ಬಳಸೋದು ಅಂತ ನೋಡೋದಾದರೆ, ಅರಿಶಿಣದ ಟೀಯನ್ನು ಮಾಡ್ಕೊಬೋದು. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥ ಟೀ ಆಗಿದ್ದು ಇದು. ಅರಿಶಿಣನ ಸ್ವಲ್ಪ ಒಂದು ಗ್ಲಾಸ್ ನೀರಿಗೆ 1 ಕಪ್ ನೀರನ್ನ ಕುದಿಸ್ಬಿಟ್ಟು ಅದಕ್ಕೆ 1 ಚಮಚ ಅರಿಶಿಣ ಪುಡಿಯನ್ನು ಹಾಕಬೇಕು. ನಂತರ ಸ್ವಲ್ಪ ಲಿಂಬು ಮತ್ತು ಜೇನುತುಪ್ಪವನ್ನು ಸೇರಿಸಿ ಕೊಟ್ಟರೆ ಅರಿಶಿಣದ ಟೀ ಕೂಡ ರೆಡಿ. ಇನ್ನು ಎರಡನೇದಾಗಿ ಯಾವ ರೀತಿ ಬಳಸ್ಬೋದು ಅಂತಂದರೆ, 1 ಟೇಬಲ್ ಸ್ಪೂನ್ ಅರಿಶಿಣನ ಕೆಲವು ಹನಿ ಜೇನುತುಪ್ಪಗಳನ್ನು ಬೆರೆಸಿ ಚೆನ್ನಾಗಿ ಕಲಿಸ್ಬೇಕು. ಅದನ್ನು ಗಾಯದ ಮೇಲೆ ಹಚ್ಚಿ ಒಂದು 10-15 ನಿಮಿಷ ಬಿಟ್ಟು ಉಗುರು ಬೆಚ್ಚಗಿನ ನೀರಲ್ಲಿ ತೊಳೆಯೋದ್ರಿಂದ ಕೂಡ ಗಾಯ ನಮಗೆ ಬೇಗನೆ ವಾಸಿಯಾಗುತ್ತೆ. ಇನ್ನು ಅರಿಶಿಣ ಮತ್ತು ಸಾಸಿವೆ ಎಣ್ಣೆಯನ್ನು ಕೂಡ ಸ್ವಲ್ಪ ಇಚ್ಚಿಂಗು, ಕಡಿತ ಅಥವಾ ಗಾಯಗಳಿದ್ದರೆ, ಚರ್ಮದ ಸೋಂಕುಗಳಾಗಿದ್ದರೆ ನಾವು ಅರಿಶಿಣ ಮತ್ತು ಸಾಸಿವೆ ಎಣ್ಣೆಯನ್ನು ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಬೇಗನೆ ಕಮ್ಮಿ ಆಗುತ್ತೆ. ಹಾಗೆಯೇ ಯಾವುದೇ ಇಚ್ಚಿಂಗ್ ಏನಾದ್ರು ಇದ್ದರೆ ತುಂಬ ಬೇಗ ಅದಕ್ಕೆ ನಮಗೆ ರಿಲೀಫ್ ಕೂಡ ಸಿಗುತ್ತೆ. ಉರಿಯೂತಗಳನ್ನು ಕಡಿಮೆ ಮಾಡೋದಕ್ಕೆ ಅರಿಶಿಣ ಪುಡಿ ಜೊತೆಗೆ ಅಲೋವೆರಾ ಜೆಲ್ಗಳನ್ನು ಕೂಡ ಬಳಸಬಹುದು. ಅಲೋವೆರಾ ಮತ್ತು ಅರಿಶಿಣವನ್ನು ನಾವು ಇವನ್ ಫೇಸ್ಗೆ ಕೂಡ ಅಪ್ಲೈ ಮಾಡ್ಕೊಬೋದು. ಮೊಡವೆ ಅಥವಾ ಅದೇ ಇನ್ಫೆಕ್ಷನ್ ಆಗಿದ್ದರೆ ಮತ್ತು ಚರ್ಮದ ಸಣ್ಣ ಪುಟ್ಟ ಕಲೆಗಳು ಉಳ್ಕೊಂಡಿದ್ರೆ ಎಲ್ಲ ಕಮ್ಮಿ ಮಾಡೋದಕ್ಕೆ ನಾವು ಈ ಒಂದು ರೆಸಿಪಿನ ಯೂಸ್ ಮಾಡಬಹುದು. ಕೇವಲ 2 ಇಂಗ್ರೀಡಿಯೆಂಟ್ ಇದರಲ್ಲಿ, ಅಲೋವೆರಾ ಮತ್ತು ಅರಿಶಿಣ ಪುಡಿ ಬಳಸಿ ನಾವು ಈ ಸೀರಮನ್ನು ರೆಡಿ ಮಾಡ್ಕೋಬಹುದು. ನಮ್ಮ ದೇಹವನ್ನು ಆಂತರಿಕವಾಗಿ ಗುಣಪಡಿಸೋದಕ್ಕೆ ಅರಿಶಿಣದ ಟೀ ಸಹಾಯ ಮಾಡಿದ್ರೆ, ಹೊರಗಡೆಯಿಂದ ಗುಣಪಡಿಸೋದಕ್ಕೆ ಈ ಎಲ್ಲ ರೆಸಿಪಿಗಳು ನಮಗೆ ಸಹಾಯ ಆಗುತ್ತೆ. ಚರ್ಮವನ್ನು ಆರೋಗ್ಯವಾಗಿಡಲು ಆಯುರ್ವೇದದ ಮೂಲಕವೇ ಹೋಗಬೇಕು ಅಂತಂದರೆ ಉತ್ತಮವಾದ ಪರಿಹಾರ ಅರಿಶಿಣ ಮತ್ತು ಹಾಲು. 1 ಲೋಟ ಬಿಸಿ ಹಾಲಿಗೆ 1 ಚಮಚ ಅರಿಶಿಣ ಪುಡಿಯನ್ನು ಬೆರೆಸಿ ಕುಡಿಯೋದ್ರಿಂದ ನಾವು ಸಾಕಷ್ಟು ಪ್ರಯೋಜನಗಳನ್ನು ಪಡಿಬಹುದು. ಇದು ಕೂಡ ನಮ್ಮ ಪುರಾತನ ಕಾಲದಿಂದ ನಡ್ಕೊಂಬಂದಂಥ ಪದ್ಧತಿಯಾಗಿದ್ದು ನಮಗೆ ತುಂಬಾ ಲಾಭದಾಯಕವಾದಂಥ ಹಾಗೆ ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲೇ ಮಾಡ್ಕೊಳ್ಬೋದಂತ ಸಿಂಪಲ್ ಆದ ಹಾಗೂ ಈಸಿಯಾದ ಉಪಾಯಗಳನ್ನು ನಾವು ವಿಡಿಯೋದಲ್ಲಿ ನೋಡ್ಕೊಂಡ್ಬಂದ್ವಿ. ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಉಪಯುಕ್ತ ಮಾಹಿತಿಗಳೊಂದಿಗೆ ಸಿಗೋಣ ಅಂತ ಹೇಳ್ತಾ ನಮಸ್ಕಾರ. ಹೋಗಿ ಬರ್ತೀವಿ.